ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಶ್ಮಿ. ಶಿವರಾತ್ರಿಯ ಪ್ರಯುಕ್ತ ನಾವು ಹೋಗಿದ್ದು ಲೇಪಾಕ್ಷಿ ಟೆಂಪಲ್ಗೆ. ಯಾಕಂದರೆ ಈ ಟೆಂಪಲ್ನ ವಿಸಿಟ್ ಮಾಡಿದರೆ 6 ದೇವಸ್ಥಾನ ಕವರ್ ಮಾಡಿದ ಹಾಗಾಗುತ್ತೆ ಅಂತ ಲೇಪಾಕ್ಷಿಗೆ ಹೊರಟು ನಿಂತ್ವಿ. ಲೇಪಾಕ್ಷಿ ಇರುವಂಥದ್ದು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟ್ರಿಕ್ನ ಹಿಂದೂಪುರದ ಒಳಗೆ. ಲೇಪಾಕ್ಷಿಗೆ ಲೇಪಾಕ್ಷಿ ಅಂತ ನೇಮ್ ಬಂತು ಯಾಕೆ ಅಂತ ಗೊತ್ತಾ? ರಾಮಾಯಣ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಿಸೋ ಟೈಮಲ್ಲಿ ಜಟಾಯು ಬಂದು ತಡೆಯೋಕ್ಕೆ ಹೋದಾಗ ಯುದ್ಧ ಆಗತ್ತೆ. ಆ ಯುದ್ಧ ಆಗ್ತಿರುವ ಸಂದರ್ಭದಲ್ಲಿ ರಾವಣ ತನ್ನಲ್ಲಿರುವ ಹರಿತವಾದ ಆಯುಧದಿಂದ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದಾಗ ಜಟಾಯು ಈ ಪ್ರದೇಶದಲ್ಲಿ ಬೀಳುತ್ತಾನೆ. ಆವಾಗ ರಾಮ ಇದನ್ನು ಕೈಯಲ್ಲಿ ಹಿಡಿದು ಲೇಪಕ್ಷಿ ಎಂದು ಹೇಳ್ತಾನೆ ಅಂತ ಹಿಸ್ಟ್ರಿ ಹೇಳುತ್ತೆ, ನಾನಲ್ಲ. ಈ ಲೇಪಕ್ಷಿ ಅನ್ನೋದು ತೆಲುಗು ವರ್ಡ್. ಲೇಪಕ್ಷಿ ಅಂದರೆ ಪಕ್ಷಿ ಎದ್ದೇಳು ಒಂದು ಅರ್ಥ. ಅದೇ ರೀಸನ್ಗೆ ಈ ಪ್ರದೇಶಕ್ಕೆ ಲೇಪಾಕ್ಷಿ ಅಂತ ನೇಮ್ ಬಂತು ಅಂತ ಹೇಳಲಾಗುತ್ತೆ. ಇನ್ನು ಈ ಆರ್ಕಿಟೆಕ್ಚರ್ನ ಕವರ್ ಮಾಡಬೇಕು ಅಂದರೆ ನಂಗೆ ಒಂದಿನವೂ ಸಾಕಾಗ್ತಿರ್ಲಿಲ್ಲ ಅನಿಸುತ್ತೆ. ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಕತೆ ಹೇಳುತ್ತೆ. ಅದಕ್ಕೋಸ್ಕರ ನೀವು ಟೈಮ್ ಮಾಡಿಕೊಂಡು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇದು ಬೆಂಗಳೂರಿಂದ ತುಂಬ ದೂರ ಏನಿಲ್ಲ, ಹೆಚ್ಚು ಅಂದರೆ ಒಂದು 30-40 ಕಿಲೋಮೀಟರ್ ಆಗ್ಬೋದು ಅಷ್ಟೆ. ಈ ದೇವಸ್ಥಾನ ಇರೋದು ಬೆಟ್ಟದ ಮೇಲೆ. ಕ್ಲಿಯರಾಗಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಇದಕ್ಕೆ ಅಂತ ಸಪ್ರೇಟ್ ಫೌಂಡೇಶನ್ ಮಾಡಿ ಏನು ಕಟ್ಟಿಲ್ಲ, ಇರೋ ಬೆಟ್ಟವನ್ನೇ ಫೌಂಡೇಶನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತಾ ನಮ್ಗೆ ಫಸ್ಟ್ ಸಿಗೋದೆ ಶಿವಪಾರ್ವತಿ ಕಲ್ಯಾಣ ಮಂಟಪ. ಇದು ಇನ್ಕಂಪ್ಲೀಟ್ ಆಗಿರೋ ಮಂಟಪ. ಈ ಮಂಟಪದ ಬಗ್ಗೆ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ವಿರೂಪಯ್ಯ ಅನ್ನುವರು ಈ ಮಂಟಪ ಮಾಡಬೇಕಾದ್ರೆ ಒಂದಿಷ್ಟು ಬೇಡದವ್ರು ಇರ್ತಾರಲ್ಲ, ಅವ್ರು ರಾಜರ ಹತ್ರ ಹೋಗಿ ಚಾಡಿ ಹೇಳ್ತಾರೆ ಹಣ ಮಿಸ್ಯೂಸ್ ಮಾಡ್ತಿದ್ದಾರೆ ಅಂಥ ಟೈಮಲ್ಲಿ ರಾಜ ಸೈನಿಕರಿಗೆ ಇವರನ್ನು ಬಂಧಿಸಲೇ ಹೇಳ್ತಾರೆ. ಇದನ್ನು ಗೊತ್ತಾಗಿ ವಿರೂಪಯ್ಯ ಅವರು ಸ್ವತಃ ಅವ್ರ ಕಣ್ಣುಗಳನ್ನು ಅವರೇ ಕಿತ್ತಿಸಿದ್ದಾರೆ. ಹಾಗೆ ಈ ಮಂಟಪ ಅಲ್ಲಿಗೆ ನಿಂತೋಯ್ತು ಅಂತ ಹಿಸ್ಟ್ರಿ ಹೇಳುತ್ತೆ. ನೆಕ್ಸ್ಟ್ ಹಾಗೆ ಬಂದರೆ ನಮಗೆ ಸಿಗೋದು ಗಣೇಶನ ಸ್ಟ್ಯಾಚು. ಇದನ್ನು ಸಪ್ರೇಟಾಗಿ ಕಲ್ಲಿನಲ್ಲಿ ಕೆತ್ತನೆ ಮಾಡಿಲ್ಲ, ಇರುವಂಥ ಕಲ್ಲಿನಲ್ಲೇ ಕೆತ್ತನೆ ಮಾಡಲಾಗಿದೆ. ಹಾಗೆ ಒಂದು 2 ಹೆಜ್ಜೆ ಹಾಕ್ತಿದ್ದಂಗೆ ಪಕ್ಕದಲ್ಲೇ ಕಾಣುವಂಥದ್ದು ಈ ಶಿವಲಿಂಗ. ಈ ನಾಗಲಿಂಗದ ಬಗ್ಗೆ ಹಿಸ್ಟ್ರಿ ಏನು ಹೇಳುತ್ತೆ ಅಂದರೆ, ಈ ನಾಗಲಿಂಗದ ಎದುರಿಗೆ ಒಂದು ಕೊಠಡಿ ಇದೆ ಆಯಿತಾ. ಇಲ್ಲೇ ದೇವಸ್ಥಾನ ನಿರ್ಮಿಸೋ ಸಂದರ್ಭದಲ್ಲಿ ಅಡುಗೆ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಸೊ ಶಿಲ್ಪಿಗಳು ಊಟಕ್ಕೆ ಬಂದಾಗ ಇನ್ನೂ ಊಟ ಸಿದ್ಧವಿಲ್ಲ ಅಂತ ಹೇಳಿದಾಗ ಶಿಲ್ಪಿಗಳು ಟೈಮ್ ವೇಸ್ಟ್ ಮಾಡಬೇಡ ಅಂತ ಇಲ್ಲೇ ಎದುರಿಗೆ ಈ ಶಿಲ್ಪವನ್ನು ಒಂದು 2-3 ಗಂಟೆಯೊಳಗೆ ರೆಡಿ ಮಾಡ್ತಾರೆ. ಊಟ ತಯಾರಾದ ಮೇಲೆ ತಾಯಿ ಹೊರಗಡೆ ಬಂದು ನೋಡಿದಾಗ ಆಶ್ಚರ್ಯಗೊಂಡು ಅವರ ಕಣ್ಣು ದೃಷ್ಟಿಯಿಂದ ಈ ಶಿಲೆ 3 ಭಾಗವಾಗಿ ಒಡೆಯುತ್ತೆ ಅಂತ ಹಿಸ್ಟ್ರಿ ಹೇಳುತ್ತೆ. ಶಿವ ಇದ್ಮೇಲೆ ನಂದಿ ಇರಲೇಬೇಕಲ್ವಾ? ಆದರೆ ನಂದಿ ಎಲ್ಲಿ ಕೆತ್ತನೆ ಮಾಡಲಾಗಿದೆ ಅಂದರೆ, ಊರಿಂದ ಆಚೆ ಹೇಳಬೇಕು, ಕಾಂಪೌಂಡ್ ಆಚೆ ಅಂತ ಹೇಳಬೇಕು, ಬಟ್ ಈ ವಿಗ್ರಹದ ಸ್ಟ್ರೇಟ್ ಆ ಕಡೆ ಕೆತ್ತನೆ ಮಾಡಲಾಗಿದೆ. ಹೀಗೆ ಮುಂದೆ ಬಂದರೆ ನಮಗೆ ಸಿಗುವಂಥದ್ದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್. ಇಲ್ಲೇ ಒಳಗಡೆ 3-4 ದೇವಸ್ಥಾನಗಳನ್ನು ನೋಡ್ಬೋದು. ಇನ್ನು ಈ ಸ್ಟ್ಯಾಚು ಹತ್ರ ಹೋಗಬೇಕು ಅಂದರೆ ಎಂಟ್ರಿ ಫೀ ಇರುತ್ತೆ, ಜಸ್ಟ್ 10 ರೂಪೀಸ್ ಇರುತ್ತೆ. ಆದರೆ ಗೊತ್ತಿಲ್ಲ, ಸ್ಟ್ಯಾಚು ಹತ್ರ ಹೋಗೋಕ್ಕೆ ಬಿಡಲ್ಲ, ಅದರ ಅಪೋಸಿಟ್ಟು ಹೋಗ್ಬೋದು ಅಷ್ಟೇ. ಹೋಗಿ ನೋಡ್ಕೊಂಡು ಬರ್ಬೋದು. ಮೇ ಬಿ ಮುಂಚೆಲ್ಲ ಬಿಡ್ತಿದ್ರು ಅನಿಸುತ್ತೆ, ಇಲ್ಲಿ ಸ್ಟೆಪ್ಸ್ ಎಲ್ಲ ಇದೆ, ಬಟ್ ಇವಾಗ ಬಿಡ್ತಾ ಇಲ್ಲ ಸ್ಟ್ಯಾಚು ಹತ್ರ. ಆವಾಗಲೇ ಅನ್ನಲ್ಲ, ನಂದಿ ವಿಗ್ರಹ ಅದು ಇದೇನೆ. ಎಕ್ಸಾಕ್ಟ್ ಆ ನಾಗಲಿಂಗ ಇದೆಯಲ್ಲ ಅದ್ರ ಎದುರುಗಡೆನೇ ಇದೆ ಅಂತ ಹೇಳ್ತಾ ಇದ್ರು. ಹಾಗೆ ಈ ನಂದಿ ವಿಗ್ರಹ ದೊಡ್ಡ ನಂದಿ ವಿಗ್ರಹವಂತೆ. ಅಂದರೆ ಭಾರತದಲ್ಲೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹವಂತೆ. ಇದರ ಹೈಟು 16 ಫೀಟ್, ಹಾಗೆ ಲೆಂತ್ ಬಂದುಬಿಟ್ಟು 27 ಫೀಟ್ ಇದೆಯಂತೆ. ಇದು ಫಸ್ಟ್ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಆದರೆ, ಸೆಕೆಂಡ್ ಒನ್ ತಾಂಜಾವೂರಲ್ಲಿದೆ, ಥರ್ಡ್ ಮೈಸೂರಲ್ಲಿರುವ ಚಾಮುಂಡಿ ಹಿಲ್ಸಲ್ಲಿದೆ, ಫೋರ್ತ್ ಒನ್ ಬೆಂಗಳೂರಿನ ಬಸವನಗುಡಿಯಲ್ಲಿದೆ. ನಾವೇನೋ ಲೇಪಾಕ್ಷಿಗೆ ಹೋಗಿ ಅಲ್ಲಿನ ಟೆಂಪಲ್ಗಳನ್ನು ವಿಸಿಟ್ ಮಾಡಿ ಅಲ್ಲಿನ ಹಿಸ್ಟ್ರಿಯನ್ನು ತಿಳ್ಕೊಬಂದ್ವಿ. ನೀವು ಟೈಮ್ ಇದ್ದಾಗ ಹೋಗಿ ಹಿಸ್ಟ್ರಿಯನ್ನು ಮೆಲುಕಾಕಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ನನ್ನ ವೀಡಿಯೋಕ್ಕೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಿದ್ದೀನಿ.